ಶಾಂತ, ಪೂಜೆ ಮುಗೀತೇನಮ್ಮ? ಬನ್ನಿ ಸ್ವಾಮಿ, ಈಗ ತಾನೇ ಮುಗೀತು. ಆ ತಾಯಿಗೆ ನಮಸ್ಕರಿಸಿ ಪ್ರಸಾದ ಕೊಡುತ್ತೇನೆ. ಶಾಂತ, ಈ ನಿನ್ನ ಬಾಯಿಯಲ್ಲಿ ಸಿಹಿಯಾದ ಒಂದು ಇಂಪಾದ ಧ್ವನಿಯನ್ನು ಕೇಳಬೇಕೆ? ದೊರೆಗಳ ಮಾತು ಮೀರುವುದಂತೆ ಆಗ್ಲಿ, ನಿಮಿಸಿದಂತೆ ಆಗ್ಲಿ. ಗುದ್ದಿ ಮುತ್ತು ಚಂದ, ವಾಲೆ ಚುಮುಕಿ ಗತ್ತು ಚಂದ, ಕಾಸಗಲ ಬೊಟ್ಟು ಚಂದ, ನಾಗಜಡೆ ಜುಟ್ಟು ಚಂದ. ಮುಗುದ್ದಿ ಮುತ್ತು ಚಂದ, ವಾಲೆ ಚುಮುಕಿ ಗತ್ತು ಚಂದ, ಕಾಸಗಲ ಬೊಟ್ಟು ಚಂದ, ನಾಗಜಡೆ ಜುಟ್ಟು ಚಂದ. ಬೆಲ್ಲದ ಚುಟುಟಿ ಚಂದ, ಬಳುಕು ಬಳ್ಳಿ ನಡು ಚಂದ, ಬಾಣ ಬೆಳ್ಳಿ ಬೆಳದಿಂಗಳಿನ ಮಗಳಾಗಿ ನಗೆ ಚಂದ. ಮುಗುತ್ತಿ ಮುತ್ತು ಚಂದ, ವಾಲೆ ಜುಮುಕಿ ಗತ್ತು ಚಂದ, ಕಾಸಗಲ ಬೊಟ್ಟು ಚಂದ, ನಾಗಜಡೆ ಜುಟ್ಟು ಚಂದ. ಬೆರಳಿದ್ದರೆ ಈ ರಂಗಿ, ನಾಚುತ್ತೆ ಮದರಂಗಿ, ಆಹಾ ಬೆರಳ ಚಂದ, ಕಣ್ಣಿನ ಬೆರಗಿನಿಂದ. ಕಾಲಿದ್ದರೆ ಗೆಜ್ಜೆಗಳೇ ಜಿಗಿಯುವುದು ಮರುಳಾಗಿ, ಆಹಾ ಅಡಿಗೆ ಚಂದ, ಕಣ್ಣಿನ ಕಪ್ಪಿನಿಂದ. ರೆಪ್ಪೆಗಳ ಮಿಟುಕಿಸಿಯೇ ಹೂವರಳಿಸ ಪರಿಚಂದ, ನೆರಳು ಸೋಕು ನೆಲವೆಲ್ಲ ಹಸಿರಾಗಿಸ ಗುಣ ಚಂದ. ಕೊಡ ಜಾತ್ರಿ ತಮ್ಮೆಲ್ಲರದ ಕೊರೆದ ಗೊಂಬೆಯು ಚಂದ. ಮುಗುತ್ತಿ ಮುತ್ತು ಚಂದ, ವಾಲಿ ಜುಮುಕಿ ಗತ್ತು ಚಂದ, ಕಾಸಗಲ ಬೊಟ್ಟು ಚಂದ, ನಾಗಜಡಿ ಜುಟ್ಟು ಚಂದ. ಮುಖ ಕಂಡಿದ್ದೆ, ಆಹಾ ಇವಳ ಚಂದ, ಕಂಡೊಂದು ಜಾರಿ ಬಿದ್ದ. ತಂಗಾಳಿಯು ನಾಡೊಳಗೆ ಇವಳ ಉಸಿರ ಸೋಕಿದ್ದೆ, ಆಹಾ ಸ್ಪರ್ಶ ಚಂದ, ಬಲೆ ಹರ್ಷದಿಂದ. ಮಳೆ ಹನಿಯ ಇಬ್ಬನಿಯ ತಿತ್ತಿತೀರ ಮುಖ ಚಂದ, ಚಂದ್ರನನ್ನೇ ನೆತ್ತಿಸುತ್ತ ತಿತ್ತಿ ತೆಗೆಯುವುದು ಚಂದ. ಕನ್ನಡಮ್ಮನ ಗಂಧದಲೆ ಕಣ್ಣು ತುಂಬಿದ ಎಂದು ಚಂದ. ಓ ಪ್ರಿಯೆ, ಹೇಳು ಹೇಳು. ನೀನಂದ್ರೆ ತುಂಬಾ ಇಷ್ಟ. ಲಾ 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 ಲಾ
ಶಾಂತ, ನಾನು ಪೇಟೆಗೆ ಹೋಗಿ ಬರ್ತೇನೆ. ಆಯ್ತು, ಬೇಗನೆ ಬಂದ್ಬಿಡಿ. ಅಮ್ಮ, ಉಮಾ ಮಹೇಶ್ವರಿ, ಭಕ್ತಿ ಭಕ್ತಿ ಎಂದು ನಮ್ಮ ಶಕ್ತಿಯೇ ಕುಗ್ಗಿ ಹೋಗುತ್ತಿದೆ. ನಂದೀಶನ ಶಿವನ ಭಕ್ತಳಾದ ಇವಳು ಜನರು ಎಲ್ಲ ಎಂದು ಹೇಳುತ್ತಾರೆ. ಅದಲ್ಲದೆ ದಿನನಿತ್ಯ ಶಿವನ ಪೂಜೆ ಮಾಡಿದರು, ನಿನ್ನನ್ನು ಪೂಜಿಸಿದರು ಮಾಡಿಕೊಳ್ಳುತ್ತಾರೆ. ಬಂದ 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 ಸಿಡಿಗೊಂಡು ಬಂದ ಬೆಂಕಿಯ ಚೆಂಡು ಬಂದ ಸಿಡಿಗೊಂಡು ಬಂದ ಬೆಂಕಿಯ ಚೆಂಡು ದಗ ರಾಜರ ಹಿರಿ ಮಗ ಬಿಟ್ಟ ನೋಡು ಮೂರ್ನೆ ಕನ್ನ ಶಂಕರ ಶಿವಶಂಕರ ತಗ ಮುಚ್ಚಿಟ್ಟು ಬೀಳುವಾಗ ಕೈ ಕಾಲು ಲ್ಯಾಪು ಶಿವಶಂಕರ ಮಚ್ಚಲು ನಿಂದ್ರೆ ನೀನು ಹುಚ್ಚೆದ್ದು ಕುಡಿತಾರ ಮಚ್ಚಿರ್ದು ನಿಂದ್ರೆ ನೀನು ಹುಚ್ಚೆತ್ತು ಕುಡಿತಾರ ಮುಂದೆ ಎಲ್ರು ಬಚ್ಚ ಕನನ सीक्रेट का मजा दुया का पास लड़की का मजा कंबर का नीचे है ಓಹೋ ಇದೇ ನನ್ನ ವೈರಿ ಪಾಟಿ ನನ್ನ ಮನೆ. ಈ ಮನೆ ಎಂಬ ಅಂಗಳದಲ್ಲಿ ಇದೆಂತ ಚಂಗುಲ ಬೇರಳಿ ನಿಂತಿದೆ. ಪಾಟೀಲನ ಪ್ರೇಮ ತಿಥಿ ಇವಳೇ ಇರಬೇಕು. ಇವನ ಮನೆಗೆ ಮೊದಲ ಹೆಜ್ಜಿಡುವ ಮಣ್ಣುವೆ ಇವಳ ಸೀಲ ತಿಂದು ನನ್ನ ತೃಷಿ ಹಿಂಗಿಸಿಕೊಂಡರಾಯ್ತು. ಪಾಟೀಲನ ಮನೆ ಇದೇನಮ್ಮ? ಹೌದು, ಬನ್ನಿ ಸಾಹೇಬ್ರೆ. ತಾವ್ಯಾರೆಂಬುದು ಅರ್ಥವಾಗಲಿಲ್ಲ. ನಾನು ಪಾಟೀಲ್ ಅಣ್ಣನ ಹೇಳಿದೆ, ಮಡದಿ ಶಾಂತ ಅಂತ. ಶಾಂತ ಶಾಂತಮೂರ್ತಿ ಶಂಕರಗೌಡನ ಮಡದೆ. ವಾವ್, ಆ ಗರ್ಭ ಶ್ರೀಮಂತ ಮನೆತನಕ್ಕೆ ಹೇಳಿ ನಿರ್ಮಿಸಿದಂತ ಸ್ತ್ರೀಮೂರ್ತಿ. ನಿನ್ನಂತ ಸ್ತ್ರೀರತ್ನವನ್ನು ಪಡೆದು ಕೈ ಹಿಡಿದ ಅವನೇ ಧನ್ಯ. ನೋಡಿ, ನೀವೇನ್ ಮಾತಾಡ್ತಾ ಇದ್ದೀರಂತ ನನಗೆ ಒಂದು ಅರ್ಥವಾಗ್ತಿಲ್ಲ. ಅರ್ಥ ಅನರ್ಥಗಳ ಮಧ್ಯದಲ್ಲಿ ನಿನ್ನ ಶುದ್ಧತೆ ಕಳೆದುಕೊಂಡಾಗಲೇ ನಿನ್ನ ಪುತ್ರವಾಗಿ ಕಳೆದುಕೊಂಡಿದ್ದು. ಅಂದರೆ ಸತಿ ರತಿ ಸುಖವನ್ನು ತಿಳಿಯದ ತಿಳಿಗೇಡಿ ನಿನ್ನ ಗಂಡ ಚಂಡರಿಗಿಂತ ಅತಿಯಾದ ಗಂಡ. ಲೇ ಕೋತಿ, ಯಾರು ನೀನು? ಏನೇನೋ ಮಾತನಾಡ್ತಿದೆಯಲ್ಲ. ನಾನು ಚತುರ್ದಶಕ ಬೋಳ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಿನ್ನ ಮೈದನ ಪಾಟೀಲನ ಸ್ನೇಹಿತ. ಅಷ್ಟೇ ಅಲ್ಲ, ನಿನ್ನ ಗಂಡ ಶಂಕರಗೌಡನ ಆಪ್ತ ಬಂದು ಶಯಿಸಿದಾರ ಅಂತ ನೀನು ಅವನ ಮಡದಿ ಎಂಬುದು ನನಗೆ ಗೊತ್ತು. ಶಶಿಧರ್, ಇಲ್ಲ ಸಲ್ಲದನ್ನು ಮಾತನಾಡಿ ವಿಷದ ಬೀಜ ಬಿತ್ತಬೇಡ ನನ್ನ ಮುಂದೆ. ನೀನು ಪಾಟೀಲ ಸ್ನೇಹಿತನೇ ಆಗಿರ್ಬೋದು, ನನ್ನ ಗಂಡನ ಬಂಧುನೇ ಆಗಿರ್ಬೋದು. ಹೆಚ್ಚಿಗೆ ಬರು ಮಾತಾಡದೆ ಸುಮ್ಮನೆ ಹೊರಟೋಗಿ ಇಲ್ಲಿಂದ. ವಿರಾಟನ ಆಸ್ಥಾನಕ್ಕೆ ವಿರಾಟನ ಸೇನಾಧಿಪತಿಯಾಗಿ ಮೆರೆದು ಬಾವು ಬಲುಶಾಲಿ ಕೀತಕನಂತೆ ನಿನ್ನ ಶ್ರೀಮಂತ ಸ್ನೇಹಕ್ಕೆ ಜೊತೆಯಾಗಿ ನಿಂತು ಮುಂದೆ ಎಲ್ಲದಕ್ಕೂ ಅಧಿಪತಿ ಆಗಬೇಕೆಂದು ಬಂದಿರುವ ಈ ಶಶಿಧರ ಶಾಂತ, ನನ್ನ ಪ್ರತಿಯೊಂದು ಮಾತಿನಲ್ಲೂ ಅರ್ಥವಿದೆ. ಸಮರ್ಥಳಾಗಿ ಯೋಚಿಸು. ನೋಡು, ನನ್ನೊಡನೆ ಮಾತಾಡೋ ಸಹನೆ ಅನ್ನೋದೇ ಇಲ್ಲ. ನೀನು ಇಲ್ಲ ನಿಂತರೆ ನನಗೆ ಯಾಕೋ ಭಯವಾಗ್ತದೆ.
ಹೊರಟೋಗ್ಬಿಡಿ ಇಲ್ಲಿಂದ. ಹೊರಟು ಹೋಗಬೇಕೆ? ಏಯ್! ಶಾಂತಮೂರ್ತಿ ಶಂಕರಗೌಡನ ಮಡದಿಗೆ ಭಯವೇ? ಏಯ್! ಏ ಶಾಂತ! ಬಿಡು ನಿನ್ನ ಹಠವನ್ನು. ಶಿವನೆಂದು ಆತ್ಮಲಿಂಗವನ್ನು ಮರೆತು ಕಲ್ಲಿನ ಶಿವಲಿಂಗಕ್ಕೆ ಅಪ್ಪಿಕೊಂಡು ನಿನಗೆ ಮುಪ್ಪಡಿ ಆದರೂ ಮಕ್ಕಳ ಭಾಗ್ಯವಿಲ್ಲದಂತ ಮಾಡಿರುವ ಅವನಿಂದ ಭಯಗೊಳ್ಳು. ಆದರೆ ಸುಖದ ಸುಪ್ಪತ್ತಿಗೆಯಲ್ಲಿ ಅಪ್ರತಿಮನಾಗಿ ಸತಿ ಎಂದು ಬಂದವರಿಗೆ ರತಿ ಸುಖ ನೀಡುವ ಇವನೊಂದಿಗೆ ಭಯಗೊಳ್ಳಬೇಡ. ಪೋತ್ರವಾಗಿ ಶಶಿಧರ, ನಾನು ಶಿವನ ಭಕ್ತಲಾಗಲೇ ಇರುವುದು, ಆದ್ರೆ ಶ್ರೇಷ್ಠ ಶಿವನ ಭಕ್ತ ಸತಿ ನಾನು. ಪತಿಯೇ ಪರಮಾತ್ಮನೆಂದು ನಿಜ ರೂಪದ ಹೆಣ್ಣು ನಾನು. ನೋಡು, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ. ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ಲಾದ್ರೆ ಇನ್ನು ಕಳಹೆ ಬೀಳುವುದು ಬಲು ಎತ್ತರ. ನನಗೆ ಎತ್ತರ. ಎಣ್ಣೆ ಪ್ರತಿರೋಧ ಶಕ್ತಿಯ ಮುಂದೆ ನಿನ್ನಲ್ಲಿದ್ದರೆ ಪುತ್ರ ಭಾಗ್ಯವಿಲ್ಲದೆ ನೀನೇಕೆ ನಿನ್ನನಿಗೆ ಗುರಿಯಾಗಿ ಪಂಜಿ ಎಂಬ ಪಟ್ಟ ತೊಟ್ಟಿರುವೆ? ನಿನ್ನಲ್ಲಿ ಶಿವನ ಭಕ್ತಿಯೂ ಇಲ್ಲ, ಪ್ರತಿರೋಧ ಶಕ್ತಿಯೂ ಇಲ್ಲ. ಅನರ್ಥಳಾದ ನಿನ್ನ ಬುದ್ಧಿಗೆ ಶುದ್ಧ ಪುರುಷನಾದ ನಿನ್ನ ಗಂಡ ನಿನಗೆ ಏಕೆ ಬೇಕು? ನೀನು ನನ್ನವಳಾಗುವೇನೆಂದೇ ನನಗೆ ಹೇಳಿದರೆ ನಿನ್ನ ಬಾಳಿಗೆ ಎಳ್ಳು ನೀರು ಎರೆದು ನನ್ನ ಅಂತಃಪುರದಲ್ಲಿ ನಿನ್ನ ಪುತ್ರನನ್ನು ಎತ್ತಿಕೊಳ್ಳುವಂತೆ ಮಾಡುವೆ. ದೂರ ಸರಿದಿಂತು ಮಾತನಾಡೋ ದುರಾತ್ಮ. ಹೆಣ್ಣು ಈ ಜಗದ ಕಣ್ಣಿಂದ ನೀತಿ ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತದೆ. 5 ಮುತ್ತೈದೆ ಮುತ್ತುಗಳನ್ನು ಹೊತ್ತುಕೊಂಡು ಶಕ್ತಿಯನ್ನು ಹಂಚಿಕೊಂಡು ಮುತ್ತೈದೆ ಆದ ಈ ಶಂಕರಗೌಡನ ಹೆಂಡತಿ ಶಾಂತ. ಶಾಂತ ಆಡಂಬರ ಭಕ್ತಿ ಬೆಳೆಸಿಕೊಂಡು ನಿನ್ನ ಯಾವ ಮುತ್ತು ನಿನ್ನಲ್ಲಿಲ್ಲದಿದ್ದರೆ ಏನಾಯ್ತು? ನಿನ್ನ ಕಾಮಾಕ್ಷಿ ಎಂಬ ತೃಸಿಗೆ ಸುಖವಿಲ್ಲ ಕಾಂತ, ಸುಖವಿಲ್ಲ. ಮತ್ತೆ ಮತ್ತೆ ನುಡಿಯಬೇಡ ನನ್ನೊಳಗಿನ ಹುರಿಯಣ್ಣು. ಬಾಳಿನ ಅರ್ಥ ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತದೆ. ಹಾಗಾದ್ರೆ ಕಣ್ತುಂಬ ನೋಡಿಕೊಂಡು ನನ್ನ ಕೊರಳಿಲ್ಲ ತಾಳಿಯನ್ನು. ತಾಳ್ಮೆ ಇಲ್ಲದೆ ಕಟ್ಟಿಕೊಂಡು ತಿರುಗುವ ತಾಳಿಗೆಲ್ಲಿದೆ ತಾಳ್ಮೆಯ ಬೆಲೆ? ಹಸಿದಾಗ ತುಸು ಗಂಜಿ ಕುಡಿಯದೆ ರಕ್ತಾಯ್ತು ನಿನ್ನ ಬಾಳು ನನ್ನ ಮುಂದೆ. ಹೆಣ್ಣಿಗೆ ಪ್ರೀತಿಯ ವಹಿಸುವನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ಜಗತ್ತಿನ ತಿರುಚುಕವೆಲ್ಲ ಅವಳ ತುಣತಮನ. ಶಶಿಧರ, ನನಗೆ ಸುಖ ಕೊಡುವ ನನ್ನ ಪತಿ ದೇವರಿಗೆ ಇಲ್ಲ. ನಿಜವಾದ್ರೆ ನಿನ್ನ ಹಲ್ಲನ್ನು ಕಿತ್ತ ನೆಲಕ್ಕೆ ಹೋಗಬೇಕಾಗಿತ್ತು. ಬಲು ಎತ್ತರವಿರಲಿ. ಗಂಡ ಎಂದರೆ ದೇವರ ಸಮಾನ. ಗಂಡನೇ ನನಗೆ ಸರ್ವಸ್ವ. ನೀನಾಡುವ ಮಾತು ಕೇವಲ ನನ್ನ ಗಂಡ ಪಾದ ಶೂನ್ಯ. ದಾಟು ಇಲ್ಲಿಂದ. ನಿನ್ನನ್ನು ಪಡೆದುಕೊಳ್ಳಲೇಬೇಕೆಂದು ಹಂಬಲಿಸಿ ಬಂದಿರುವ ಈ ಶಂಭಿಸಿದಳ ಹಾಗೆ ಹೋಗಲು ಸಾಧ್ಯವಿಲ್ಲ. ನೀ ಕಟ್ಟಿಕೊಂಡ ತಾಳಿಯನ್ನೇ ಬದಲಾಯಿಸಬೇಕೆಂದ ಬಂದ ಛಲಗಾರ ಈ ಶಶಿಧರ. ಸೊಮ್ಮನೆ ನಿನ್ನ ಗಂಡನನ್ನು ಮರೆತು ಬೆರಿತು ಬಾ ಈ ರಸಿಕನನ್ನು. ನೋಡು ಶಶಿಧರ, ನಿನಗೆ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ಸುಮ್ಮನೆ ಇಲ್ಲಿಂದ ಹೊರಟೋದ್ರೆ ಸರಿ. ನನ್ನ ಗಂಡ ನನ್ನ ಮೈದನ ಬರೋದ್ರೊಳಗೆ ನಿನ್ನ ರೊಂಡ ಚಂಡಾಡಬೇಕಾಗಿತ್ತು. ಬಾರೋ ಗಂಡಸಾಗಿ ಮುಂದಕ್ಕೆ. ಓ ಭ್ರಮೆ. ಮೈಸಾಸುರನನ್ನು ಮರ್ದಿಸಿ ಚಂಡ ಮುಂಡರಂತೆ ಚಂಡು ತೆಗೆದು ಹಾಕಿದಂತೆ ಆ ಚಾಮುಂಡಿಯಂತೆ ನೀ ನನ್ನ ಚಂಡ ಹಾರಿಸುವೆಯಾ? ಹಾಗಾದರೆ ನಿನಗೆ ನನ್ನ ತೃಪ್ತಿ ಬೇಕಿಲ್ಲವೇ? ಹಾಗಾದರೆ ನೀನೇ ನನ್ನ ಮೊದಲ ಸೇಡಿನ ನರಬಲಿ. ಅಯ್ಯೋ ಪಾಪಿ, ಕೊನೆಗೂ ಗುಂಡು ಹಾಕ್ಬಿಟ್ಟೆ ನೋಡಿ. ನಿನ್ನ ವಂಶವನ್ನೇ
ಸರ್ವನಾಶ ಮಾಡಿರು ಬಂದಿರುವ ಸವ್ಯ ಸಾಚಿ ತಾಳು